ಲೋಕಲ್ ಎಲೆಕ್ಷನ್ಗೆ ಮೈತ್ರಿ ಇಲ್ಲ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಡುವೆ ಬಿರುಕು ಇಲ್ಲ, ಯಾವುದೇ ಮನಸ್ತಾಪವೂ ಇಲ್ಲ. ನಮ್ಮ ಎರಡು ಪಕ್ಷಗಳ ಮಧ್ಯೆ ಒಡನಾಟ ಚೆನ್ನಾಗಿದೆ ಅಂತೇಳಿ ಅಶ್ವಥ್ ನಾರಾಯಣ್ ಮಾತನಾಡಿದ್ದಾರೆ. ಮೈತ್ರಿ ಬಗ್ಗೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಮೈತ್ರಿ ಇರುತ್ತೆ ಅಂತ ಹೇಳಿದ್ದಾರೆ. ಸ್ಥಳೀಯ ಚುನಾವಣೆಯಲ್ಲಿ ಮೈತ್ರಿ ಇರಲ್ಲ ಅಂದಿದ್ದಾರೆ. ಹಿರಿಯರು ಕುಳಿತುಕೊಂಡು ಮೈತ್ರಿ ಬಗ್ಗೆ ತೀರ್ಮಾನ ಮಾಡ್ತಾರೆ. ಬಟ್ ನಮ್ಮಿಬ್ಬರ ಒಡನಾಟ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಮುಂದೆ 2028ಕ್ಕೆ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ. ನಮ್ಮ ಟಾರ್ಗೆಟ್ ಒಂದೇ, ಕಾಂಗ್ರೆಸ್ ಮುಕ್ತ ರಾಜ್ಯವನ್ನ ಮಾಡುವುದು ಅಂತ ಹೇಳಿದ್ದಾರೆ. ಎಲ್ಲಾ ಸಂದರ್ಭದಲ್ಲೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವರಿಗೆಲ್ಲ ಸಂಪೂರ್ಣ ತೀರ್ಕು ಮನಸ್ತಾಪ ಏನಿಲ್ಲ, ಒಡನಾಟ ಚೆನ್ನಾಗಿದೆ. ಒಂದು ಒಮ್ಮತದ ಬಹಳ ಸ್ಪಷ್ಟವಾಗಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಕಾಂಗ್ರೆಸ್ ಅನ್ನ ಎಳೆ ಎಳೆಯಾಗಿ ಬಿಡಿಸಿ ಬಯಲಿಗೆಳೆದಿರುವಂತ ನೀವು ನೋಡಿದ್ದೀರಾ. ಅದೇನು ಎಲ್ಲೋ ಅಲ್ಲ, ಪಾರ್ಲಿಮೆಂಟ್ನಲ್ಲೇ ಬಹಳ ಸ್ಪಷ್ಟವಾಗಿ ಪ್ರತಿಯೊಂದು ವಿಚಾರದಲ್ಲೂ ಬಯಲಿಗೆಳೆದಿರುವಂಥದ್ದು. ಅವರ ಸಂಪೂರ್ಣ ಬೆಂಬಲ ಈ ದೇಶದ ಹೆಮ್ಮೆ ಮಗ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಅದ್ಭುತ ಕೆಲಸ ಮಾಡ್ತಿದ್ದಾರೆ ಅಂತ ಎಲ್ಲಾ ಕ್ಷಣದಲ್ಲೂ ಎಲ್ಲಾ ಸಂದರ್ಭದಲ್ಲೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವರಿಗೆಲ್ಲ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಹೇಳಿದ್ದಾರೆ ವಿಧಾನ ಪರಿಷತ್, ವಿಧಾನಸಭೆ, ಪಾರ್ಲಿಮೆಂಟ್ ಅಲ್ಲೆಲ್ಲ ನಾವು ಒಟ್ಟಿಗೆ ಇರ್ತೀವಿ ಅಂತಾನೂ ಹೇಳಿದ್ದಾರೆ. ನಂದು ಒಳ್ಳೆ ಸಂಬಂಧ ಇದೆ ಅಂತ ಹೇಳಿದ್ದಾರೆ. ಸ್ಥಳೀಯ ಸಂಸ್ಥೆನಲ್ಲಿ ಇಂಥ ಆಲೋಚನೆ ಬಂದಿದೆ ಅಂತ ಹೇಳಿದ್ದಾರೆ. ಆಲೋಚನೆಗಳು ಅವರವ್ರ ಕಾರ್ಯಕರ್ತರ ಸಭೆಯಲ್ಲಿ ಸಹಜವಾಗಿ ಮಾತಾಡ್ತಾರೆ. ಬಟ್ ಹಿರಿಯರು ಯಾವ ಸಂದರ್ಭದಲ್ಲಿ ಹೇಗೆ ಏನು ಮಾಡಬೇಕು ಅನ್ನೋಂಥದ್ದು ಹಿರಿಯರು ಕೂತ್ಕೊಂಡು ಮಾತಾಡ್ತಾರೆ. ಹಾಗಾಗಿ ನಮ್ಮ ಅವರ ಸಂಬಂಧ ಬಹಳ ಚೆನ್ನಾಗಿದೆ. ಒಗ್ಗಟ್ಟಲ್ಲಿರ್ತೀವಿ. ಕಾಂಗ್ರೆಸ್ನ ಧೂಳಿ ಪಟ ನಮ್ಮಿಬ್ಬರ ಜಗಳದಲ್ಲಿ ಅವ್ರು ಬಂದಿದ್ದಾರೆ ಅಷ್ಟೇ. ಇಬ್ಬರು ಸೇರಿದ್ರೆ ಏನಾಗ್ಬೋದು ಅಂತ ಈಗಾಗಲೇ ತೋರಿಸಿದೀವಿ. ಸೌತ್ ಕರ್ನಾಟಕದಲ್ಲಿ ತೋರಿಸಿದೀವಿ. ಅದು 2 ಸೀಟ್ ಏನೋ ಬೈ ಚಾನ್ಸ್ ಏನೋ ಒಂದು ಇದರಲ್ಲಿ ಮಿಸ್ ಆಗಿದೆ. ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಅವನು ಮಿಸ್ ಆಗಿರಲಿಲ್ಲ. 100% ಸ್ಟ್ರೈಕ್ ರೇಟ್ ಇತ್ತು. 100% ಸ್ಟ್ರೈಕ್ ರೇಟ್, ನಾಟ್ 99% ಇಲ್ಲ, 80 ಇಲ್ಲ, ಏನಿಲ್ಲ, 100% ಸ್ಟ್ರೈಕ್ ರೇಟ್. ಬರಲಿ 28 ನೋಡಿ. ತೀರ್ಕು ಮನಸ್ತಾಪ ಏನಿಲ್ಲ, ಒಡನಾಟ